ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಜ್ವರ ಅನ್ನೋದು ಯಾವ ರೀಸನ್ಗೆ ಬರುತ್ತೆ ಅಂತ ಕೂಡ ಕೆಲವೊಮ್ಮೆ ಗೊತ್ತಾಗಲ್ಲ ಅಲ್ವಾ. ಮೈಕೈ ನೋವು ಜಾಸ್ತಿ ಆದರೂ ಬರುತ್ತೆ, ಅಥವಾ ವೆದರ್ ಚೇಂಜ್ ಆದರೆ ಬರುತ್ತೆ, ಫುಡ್ ಚೇಂಜ್ ಆದರೆ ಬರುತ್ತೆ, ನೀರು ಚೇಂಜ್ ಆದರೆ ಕೂಡ ಬರುತ್ತೆ. ಸೊ ಜ್ವರ ಬಂದಾಗ ನಾವು ಕೆಲವೊಂದು ಹೋಮ್ ರೆಮಿಡಿಗಳನ್ನು ರೆಡಿ ಮಾಡ್ಕೊಳ್ಬಹುದು, ಅಂದರೆ ಮನೆ ಮದ್ದನ್ನು ಯೂಸ್ ಮಾಡಬಹುದು. ಇವತ್ತು ನಾನು ಅಂತಹದೇ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ. ಒಂದು ಎಲೆನ ಯೂಸ್ ಮಾಡಿಕೊಂಡು ಮಾಡ್ತಾ ಇರುವಂಥದ್ದು. ಸೊ ಅದು ಯಾವ ಮರದ ಎಲೆ, ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಂಬ ಜ್ವರ ಮತ್ತು ಶೀತ, ಮೈಕೈ ನೋವು ಎಲ್ಲ ಇದ್ದಾಗ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಎಲೆ ಇದ್ದರೆ ಸಾಕು. ಇದು ಯಾವ ಎಲೆ ಅಂದರೆ ಪಾರಿಜಾತ ಮರದ ಎಲೆ. ಈ ಪಾರಿಜಾತ ಮರದ ಎಲೆಯಲ್ಲಿ ಇರುವಂತಹ ಔಷಧೀಯ ಗುಣಗಳು ನಮಗೆ ಕೆಮ್ಮು, ಕಫ, ಶೀತ, ಜ್ವರ, ಮೈಕೈ ನೋವು, ಹಾಗೆ ಬೆನ್ನು ನೋವು, ಕೀಲುಗಳ ನೋವು ಏನೇ ಇರಲಿ ಎಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಾನು ಹೇಳ್ತಾ ಇರೋದು ಇಂಪಾರ್ಟೆಂಟಾಗಿ ಜ್ವರ ಮತ್ತು ಶೀತ, ಮೈಕೈ ನೋವು ಇದಿಷ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಪಾರಿಜಾತ ಎಲೆಯಿಂದ ಹೇಗೆ ಕಷಾಯನ ರೆಡಿ ಮಾಡ್ಕೊಳ್ಬೋದು, ಇದನ್ನು ಹೇಗೆ ಮನೆಮದ್ದಾಗಿ ಬಳಸಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಈ ಕಷಾಯ ಮಾಡೋದಕ್ಕೆ ನಾನು 200 ml ನೀರನ್ನು ಒಂದು ಪಾತ್ರೆಯಲ್ಲಿ ತೊಗೊಳ್ತಾ ಇದ್ದೀನಿ. ನೀರನ್ನು ಫಸ್ಟು ಬಿಸಿಗೆ ಇಟ್ಕೊಂಡ್ಬಿಡಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ 4 ಪಾರಿಜಾತ ಎಲೆಗಳನ್ನು ಹಾಕ್ತಾ ಇದ್ದೀನಿ. ನಾನು ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ 4 ಕಾಳುಮೆಣಸು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಜಜ್ಜಿಕೊಂಡು ಹಾಕಬೇಕು. ಕಾಳುಮೆಣಸು ಕೂಡ ಜ್ವರ, ಶೀತ ಎಲ್ಲ ಇದ್ದಾಗ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಅದೇ ರೀತಿ 2 ಚಿಕ್ಕ ಪೀಸ್ ಆಗುವಷ್ಟು ಹಿಪ್ಪಲಿನ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪನೇ ಜಜ್ಕೊಳ್ತೀನಿ. ಸ್ವಲ್ಪ ಜಜ್ಕೊಂಡು ಕಷಾಯಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಿಪ್ಪಲಿ ಕೂಡ ನಮಗೆ ತುಂಬಾ ಒಳ್ಳೆಯದು. ಶೀತ ಎಲ್ಲ ಆಗಿದ್ದಾಗ, ಇನ್ ಕೇಸ್ ಕಫ ಎಲ್ಲ ಇದ್ದರೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪನೇ ಜಜ್ಕೊಂಡು ಹಾಕ್ತೀನಿ. ಜಜ್ಕೊಂಡಾಗ ಅದರ ಸತ್ವ ಬೇಗನೆ ಬಿಡುತ್ತೆ. ಸೊ ಇದನ್ನು ಕೂಡ ಈಗ ಹಾಕ್ತಾ ಇದ್ದೀನಿ. ಇದೀಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ, ನಾನು ಉರಿ ಸಣ್ಣ ಮಾಡಿ ಇಡ್ತೀನಿ. ಈ 200 ml ನೀರನ್ನೇನು ನಾವೇನು ಹಾಕಿದ್ವಿ ಅಲ್ಲ, ಅದು 100 mlಗೆ ಬರಬೇಕು. ಅಷ್ಟರ ತನಕ ಚೆನ್ನಾಗಿ ಕುದಿಸ್ಬೇಕು. ಇದೀಗ ಸರಿಯಾಗಿ ಕುದ್ದಿದೆ, ಅರ್ಧಕ್ಕೆ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಈಗ ಸೋಸ್ಕೊಳ್ಬೇಕು. ಈ ಥರ ಕಷಾಯನ ಮಾಡಿಕೊಂಡು ಜ್ವರ, ಶೀತ, ಮೈಕೈ ನೋವು ಎಲ್ಲ ಇದ್ದಾಗ ದಿನಕ್ಕೆ 2 ಸಾರಿ ಕುಡಿಬಹುದು. 200 ml ನೀರನ್ನು 100 mlಗೆ ಬರುವಷ್ಟು ಕುದಿಸ್ಕೊಂಡು ದಿನಕ್ಕೆ 2 ಸಾರಿ ಆಗುವಷ್ಟು ಈ ಥರ ಕಷಾಯ ಮಾಡಿ ಕುಡಿತಾ ಇದ್ದರೆ ಜ್ವರ, ಶೀತ, ಮೈಕೈ ನೋವು ಎಲ್ಲವೂ ಕೂಡ ಬೇಗನೆ ಕಡಿಮೆ ಆಗುತ್ತೆ. ಪಾರಿಜಾತ ಎಲೆಯಿಂದ ಜ್ವರ, ಶೀತ, ಮೈಕೈ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಷಾಯ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀವಿ ಅಂತ ನೋಡಿದ್ರಿ ಅಲ್ವಾ. ಇಲ್ಲಿ ಆ್ಯಡ್ ಮಾಡಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಶೀತ, ಕೆಮ್ಮು, ಕಫಕ್ಕೆ ಹಾಗೆ ಜ್ವರಕ್ಕೆ ಎಲ್ಲಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇವತ್ತು ನಾನಿಲ್ಲಿ ಹೇಳಿರುವಂತಹ ಮನೆ ಔಷಧ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.